ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ತಂಗಿ ಮಗನ ನಾಮಕರಣ ಇತ್ತು, ಹಾಗಾಗಿ 5 ತಿಂಗಳವರೆಗೂ ಇಲ್ಲೇ ಇದ್ದರು. 5 ತಿಂಗಳ ನಂತರ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ ಬಂದಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಗುಂಡ. ನಮ್ಮ ಆಂಟಿ, ನಮ್ಮ ತಂಗಿ, ನಮ್ಮ ಸಣ್ಣ ತಂಗಿ ಅವರು ಆ ಕಡೆ ಸೈಡ್ ಕೂತ್ಕೊಂಡಿದ್ರು. ಅವ್ರ ಮನೆಗೂ ನಮ್ಮ ಮನೆಗೂ ತುಂಬಾ ದೂರ ಇದೆ. ತುಂಬಾ ದೂರ ಅಂದರೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಕಾರ್ ಕರೆಸ್ಕೊಂಡು ಅದರಲ್ಲೇ ಹೋಗ್ತಾ ಇದ್ದೀವಿ. ನನಗೂ ಕೂಡ ತುಂಬಾ ಹುಷಾರಿದ್ದಿದ್ದಿಲ್ಲ 3 ದಿವಸದಿಂದ, ಹಾಗಾಗಿ ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪಿದರೆ. ಹಾಗಾಗಿ ಇವತ್ತು ಫೈನಲಾಗಿ ಒಂದು ಸ್ವಲ್ಪ ಹುಷಾರಾಗಿದೆ, ಹಾಗಾಗಿ ಲಾಗ್ ಮಾಡ್ತಾಯಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಾಗಿ ಅವ್ರ ಮನೆಗೆ ಬಂದಿತ್ತು, ಆಯಿತು. ಅವ್ರು ಯಾವ ಥರ ಶಾಸ್ತ್ರ ಮಾಡ್ತಾರೆ ನೋಡ್ಕೊಳ್ಳೋಣ ಬನ್ನಿ. ಅವರು ನೋಡಿ, ನಾನು ಹೊತ್ಕೊಂಡು ನಿಂತ್ಕೊಂಡಿದ್ದೀನಿ. ಇವಳು ಹಿಡ್ಕೊಂಡು ನಮ್ಮ ತಂಗಿ ಇದ್ದಾಳೆ, ಮಡ್ಲಕ್ಕೆ ಹಿಡ್ಕೊಂಡು ನಿಂತ್ಕೊಂಡಿದ್ದಾಳಲ್ಲ ನಮ್ಮ ಸಣ್ಣ ತಂಗಿ. ನನ್ನ ತಮ್ಮಂದ್ರಿಬ್ಬಳವರು. ನನ್ನ ತಮ್ಮನಿಗೆ ಫೋಟೋ ತೆಗಿಯೋಕ್ಕೆ ಹೇಳಿದರು. ಅವ್ನು ಫೋಟೋಗ್ರಾಫರ್ ಆಗಿರೋದ್ರಿಂದ ಅವನಿಗೆ ಹೇಳಿದರು. ಒಬ್ಬ ತಮ್ಮ ತೊಟ್ಲು ಹಿಡ್ಕೊಂಡು ನಿಂತ್ಕೊಂಡಿದ್ದ. ಅವರು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ಹೆಸರಿಡ್ತಾರಂತೆ. ಅವ್ರ ಮನೆ ಪದ್ಧತಿ ಹೇಗಿರುತ್ತೆ ಅದೇ ಥರ ಇಟ್ಕೋಬೇಕಲ್ವ. ನಮ್ಮ ಸೈಡಲ್ಲೆಲ್ಲ ಹಾಗಲ್ಲ. ನಮ್ಮ ಸೈಡ್ ಹೇಗೋ ಅಂದರೆ ಒಳಗಡೆ ತೊಟ್ಲು ತೊಗೊಂಡು ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಪಾಪು ತೊಟ್ಲಲ್ಲಿ ಮಲಗಿಸಿ ಹೆಸರಿಡ್ತೇವೆ. ಅವ್ರ ಮನೆ ಪದ್ಧತಿ ಹೀಗಿತ್ತಂತೆ, ಹಾಗಾಗಿ ಅದೇ ಥರ ಅವ್ರು ಮಾಡಿದ್ರು. ತುಂಬಾ ಚೆನ್ನಾಗಾಗಿತ್ತು ನಾಮಕರಣ ಕೂಡ. ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಅವರೇ ಮಾಡಿದ್ರಂತೆ ಮನೆಯಲ್ಲಿ, ಹಾಗಾಗಿ ಮನೆ ಕೂಡ ತುಂಬಾ ಸಖತ್ತಾಗಿತ್ತು. ತುಂಬಾ ಇಷ್ಟ ಆಯಿತು. ಬನ್ನಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.